ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕಾರ್ತಿಕ ಮಾಸದ ಅಮಾವಾಸ್ಯೆ ಆಗಿರೋದ್ರಿಂದ ದಾನ ಧರ್ಮ ಇತ್ಯಾದಿಗಳನ್ನು ಮಾಡೋದಕ್ಕೆ ಅಂತಹ ಮನಸ್ಸುಳ್ಳವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಯಾರೋ ಬಲವಂತವಾಗಿ ನಾನೇನೋ ದಾನ ಮಾಡಬೇಕು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ. ದಾನ ಅಂದ ತಕ್ಷಣ ಪೂಜೆ ಅನ್ನುವ ಭಾವನೆಯೂ ಬೇಡ. ಯಾರಿಗೆ ಯಾವುದರ ಅವಶ್ಯಕತೆ ಇರುತ್ತೆ ನಿಮ್ಮ ಸಾಮರ್ಥ್ಯಕ್ಕೆ ಶಕ್ತಿಗೆ ಅನುಗುಣವಾಗಿ ಅದನ್ನು ಬೇರೆಯವರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ನೊಂದ ಜೀವಗಳಿಗೆ ನೆರವಾಗ್ತಕ್ಕಂತಹ ಮನಸ್ಥಿತಿ ಬರಲಿ, ಮನುಷ್ಯತ್ವದಿಂದ ವರ್ತಿಸ್ತಕ್ಕಂತಹ ಭಾವನೆಗಳಿರಲಿ ಅನ್ನುವಂಥದ್ದು ಈ ದಾನಕ್ಕೆ ಇನ್ನೊಂದು ಅರ್ಥವನ್ನು ಮಾಡಿಕೊಳ್ಬೇಕಾದಂತಹ ಆ ರೀತಿ ಚಿಂತನೆಯನ್ನು ನಡೆಸಬೇಕಾದಂಥದ್ದಾಗತ್ತೆ. ದಾನ ಧರ್ಮ ಅಂದ ತಕ್ಷಣ ಸಂಕಲ್ಪ ಪೂಜೆ ಇತ್ಯಾದಿಗಳನ್ನು ಮಾಡಿ ದಾನ ಮಾಡ್ತಕ್ಕಂಥದ್ದು ಒಂದು ಕ್ರಮ. ಆದರೆ ಯಾರಿಗೆ ಹಸಿವಿದೆ ಅಂಥವರಿಗೆ ಮಾಡ್ತಕ್ಕಂತಹ ದಾನ ಅಥವಾ ಕೊಡ್ತಕ್ಕಂತಹ ಆಹಾರ ನಿಜವಾಗಲೂ ಉತ್ತಮವಾದಂತಹ ಪುಣ್ಯವನ್ನು ತಂದುಕೊಡುತ್ತೆ. ಯಾವ ವಿದ್ಯಾರ್ಥಿಗೆ ತಾನು ಓದುವುದಕ್ಕೆ ಏನು ಅವಶ್ಯಕತೆ ಇದೆ, ಯಾವ ಸಹಾಯ ಬೇಕು, ಅಂತಹ ಸಹಾಯವನ್ನು ದಾನ ರೂಪದಲ್ಲಿ ಮಾಡಿದಾಗ ಹೆಚ್ಚಿನ ಪುಣ್ಯ ಸಿಕ್ಕುವಂಥದ್ದು. ಹೀಗೆ ಅವರವರ ಅಪೇಕ್ಷೆಗೆ, ಅವರವರ ಅಗತ್ಯಕ್ಕೆ, ಅವರವರ ಅನಿವಾರ್ಯತೆಗೆ ಅನುಗುಣವಾಗಿ ಮಾಡುವಂತಹ ಸಹಾಯ ಸಹಕಾರ, ಆ ಒಂದು ಜವಾಬ್ದಾರಿಯುತವಾದಂತಹ ಸಮಾಜ ಕಟ್ಟತಕ್ಕಂತಹ ಸೇವೆ, ಇದೆಲ್ಲವೂ ಕೂಡ ದಾನದ ಪಟ್ಟಿಯಲ್ಲಿ ಬರತಕ್ಕಂಥದ್ದಾಗತ್ತೆ. ಆ ಮನೋಭಾವದಿಂದ ನಮ್ಮ ಶಕ್ತಿಯನ್ನು ಮೀರಿ, ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ಪ್ರಯತ್ನವನ್ನು ಮಾಡಬೇಕಾದಂಥದ್ದು. ದಾನ ಮಾಡಿದ ಮೇಲೆ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಾರ್ದು. ನಾನು ಯಾರಿಗೋ ಏನೋ ಕೊಡ್ತೀನಿ, ಅವರಿಂದ ನನಗೇನೋ ಸಿಕ್ಕಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ತಪ್ಪಾಗುತ್ತೆ. ದಾನ ಮಾಡೋದರಿಂದ ನಮಗೆ ಸಿಕ್ಕುವಂಥದ್ದೇನು ಅಂತಂದರೆ ಶಾಂತಿ, ಮನಸ್ಸಿಗೆ ನೆಮ್ಮದಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದೇ ಮಾತನ್ನು ಹೇಳಿರತಕ್ಕಂಥದ್ದು, ತ್ಯಾಗಾಚ್ಛಾಂತಿರನಂತರಂ. ತ್ಯಾಗ ಅಂತಂದರೆ ದಾನ ಅಂತ ಅರ್ಥ. ನಾವು ಯಾವಾಗ ತ್ಯಾಗ ಮಾಡ್ತೀವಿ, ದಾನ ಮಾಡ್ತೀವಿ, ಅದಾದ ನಂತರದಲ್ಲಿ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೇ ಇದ್ದರೆ ನಮಗೆ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ಅನ್ನುವಂತಹ ಅರ್ಥ. ಆ ರೀತಿಯ ಸಮಾಧಾನ, ಶಾಂತಿ ಇತ್ಯಾದಿಗಳನ್ನು ಅಪೇಕ್ಷಾ ಪಡ್ತಾ ಇರತಕ್ಕಂಥವರು ಬೇರೆಯವರಿಂದ ಲೌಕಿಕವಾದಂತಹ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಮಾಡಬಾರದು. ಆಗ ಮಾತ್ರ ಮಾಡಿದಂತಹ ದಾನಕ್ಕೆ, ಮಾಡಿದಂತಹ ತ್ಯಾಗಕ್ಕೆ ಪರಿಪೂರ್ಣವಾದಂತಹ ಬೆಲೆ ಸಿಕ್ಕುವಂಥದ್ದು ಅಂತ ಅರ್ಥ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶವಾಗುವಂಥದ್ದು, ಒಬ್ಬರು ಸೋತು ಗೆಲ್ಲಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಮಾಡಿದಂತಹ ಸಹಾಯಕ್ಕೆ ಹೆಚ್ಚು ಹಣ ನಿಮಗೆ ಲಭ್ಯವಾಗ್ತಕ್ಕಂಥದ್ದಿದೆ, ಅದನ್ನು ಗಮನಿಸ್ಕೊಳ್ಳಿ. ಮಾತಾ ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಬಂಧುಗಳ, ಸ್ನೇಹಿತರ ಆಗಮನದಿಂದ, ಅವರ ಭೇಟಿಯಿಂದ ನಿಮಗೆ ಮನಸ್ಸಿಗೆ ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ಆಶ್ಚರ್ಯಕರವಾದಂತಹ ವಿಚಾರಗಳನ್ನು ಕೇಳ್ತೀರಿ, ನಿಮಗೆ ಬಹಳ ಕುತೂಹಲ, ಆಶ್ಚರ್ಯಗಳಾಗ್ತಕ್ಕಂಥದ್ದು. ಹೊಸ ಸಂಬಂಧಗಳನ್ನು ಮಾಡ್ತಕ್ಕಂತಹ ಪ್ರಯತ್ನ ನಡೆಯುತ್ತೆ. ಕಾಲು ಬೆರಳಿಗೆ ಗಾಯವಾಗ್ತಕ್ಕಂತಹ ಸೂಚನೆ ಇದೆ, ಜಾಗ್ರತೆಯನ್ನು ವಹಿಸಿ. ನಿಮ್ಮ ಗಮನಕ್ಕೆ ಬರದಲೇ, ಎಚ್ಚರಿಕೆ ಇಲ್ಲದೆ ತೊಂದರೆಯನ್ನು ಮಾಡ್ಕೊಳ್ತೀರಿ. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ. ಅಪಸ್ಮಾರ ದಕ್ಷಿಣಾಮೂರ್ತಿಯನ್ನು ಸ್ಮರಣೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ನಿಮ್ಮ ವ್ಯವಹಾರಕ್ಕನುಗುಣವಾಗಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಆದಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ಖರ್ಚಿಗೆ ಮುಂದಾಗಬೇಕಾದಂಥದ್ದು. ದಿನನಿತ್ಯದ ವ್ಯವಹಾರಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಇವತ್ತಿನ ಆದಾಯ ಏನಿದೆ, ಇವತ್ತಿನ ಖರ್ಚು ಏನಿದೆ, ಅದೆರಡನ್ನೂ ಸರಿಯಾಗಿ ಗಮನಿಸಿಕೊಂಡು ಮುಂದುವರಿಬೇಕಾದಂಥದ್ದು. ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಬರಬಹುದು. ಲೆಕ್ಕ ಪರಿಶೋಧಕರಿಗೆ ಉತ್ತಮವಾದಂತಹ ದಿವಸ ಇದು. ಅದರ ಜೊತೆಯಲ್ಲಿ CA ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ, ಉತ್ತಮವಾದಂತಹ ಒಂದು ವಾತಾವರಣ, ಫಲ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು, ಅದಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇರುವಂಥವರಿಗೆ ಶುಭ ಫಲಗಳು ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ನವಗ್ರಹ ಮಂತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇರತಕ್ಕಂಥವರು ಪಠನ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ.
ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನಾದರೂ ಉದ್ದೇಶವನ್ನು ಇಟ್ಟುಕೊಂಡು ಸಾಧನೆಯನ್ನು ಮಾಡಬೇಕು ಅನ್ನುವಂಥವರಿಗೆ ಬಹಳ ಅನುಕೂಲಕರವಾದಂತಹ ದಿವಸ ಅಂತ ಹೇಳಬೇಕು. ಬಾಕಿ ಇರತಕ್ಕಂತಹ ಕೆಲಸಗಳೆಲ್ಲ ಪೂರ್ಣವಾಗುವಂತಹ ಸಾಧ್ಯತೆಗಳು, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಂತ ಏನು ಹೇಳ್ತೀವಿ ಅದು ಸಿಕ್ಕೋದಕ್ಕೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಸಮಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು. ಇಲ್ಲ ಅಂತಾದರೆ ಅವಕಾಶಗಳನ್ನು ಕಳ್ಕೊಳ್ತೀರಿ. ಯಾವಾಗ ಸಮಯದ ಬಗ್ಗೆ ತಾತ್ಸಾರ ಇರುತ್ತೆ ಆಗ ನಮಗೆ ಆಗಬೇಕಾದಂತಹ ಒಳ್ಳೆಯ ಕೆಲಸಗಳೇನಿರುತ್ತೆ ಅದನ್ನು ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ಮತ್ತೆ ಪರದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕಾಲೋ ಜಗದ್ಭಕ್ಷಕ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರದ ಆದೇಶವೇ ಅದು. ಇಡೀ ಜಗತ್ತನ್ನು ಸಮಯ ಅಂತಕ್ಕಂಥದ್ದು ನುಂಗಿಬಿಡುತ್ತಂತೆ. ಅಂದರೆ ನಾವು ಸಮಯಕ್ಕೆ ಎಷ್ಟು ಆದ್ಯತೆಯನ್ನು ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ. ವಿಂಜಾ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.